ಹಲೋ ಫ್ರೆಂಡ್ಸ್, ಇಂದು ನಾನು ಒಂದು ವಿಚಿತ್ರ ಸಂಪ್ರದಾಯವನ್ನು ಸುಮಾರು ವರ್ಷಗಳ ಕಾಲ ನಡೆಸಿಕೊಂಡು ಬಂದಂತಹ ಒಂದು ವಿಶೇಷ ದೇವಾಲಯದ ಬಗ್ಗೆ ಒಂದು ಮಾಹಿತಿಯನ್ನು ನಿಮ್ಮೊಂದಿಗೆ ತಿಳಿಸಿಕೊಡುವವಳಿದ್ದೇನೆ. ಹೌದು, ಈ ವಿಚಿತ್ರ ಸಂಪ್ರದಾಯವನ್ನು ಹಲವಾರು ವರ್ಷಗಳ ಕಾಲ ನಡೆಸಿಕೊಂಡು ಬಂದಿರುವಂತಹ ಈ ವಿಶೇಷ ದೇವಸ್ಥಾನವೇ ನಮ್ಮ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ವಿಟ್ಲದ ಕೇಪು ಎಂಬ ಗ್ರಾಮದಲ್ಲಿರುವ ಶ್ರೀ ಉಳ್ಳಾಲ್ತಿ ದೇವಸ್ಥಾನ. ಹಾಗಾದರೆ ಈ ದೇವಸ್ಥಾನದ ಇತಿಹಾಸ ಮತ್ತು ಈ ಕಜಂಬು ಉತ್ಸವ ಏನು ಎಂಬುದರ ಬಗ್ಗೆ ಮಾಹಿತಿಯನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುವವಳಿದ್ದೇನೆ. ಹಾಗಾಗಿ ವಿಡಿಯೋವನ್ನು ಕೊನೆಯ ತನಕವೂ ನೋಡಿ. ದೈವಾರಾಧನೆ ಹಾಗೂ ಭೂತಾರಾಧನೆಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರದೇಶಗಳಿಗೆ ತಕ್ಕಂತೆ ಅವರ ಆಚರಣೆಗಳೂ ನಡೆಯುತ್ತವೆ. ಇಂತಹುದೇ ಒಂದು ವಿಶಿಷ್ಟ ಆಚರಣೆ ಬಂಟ್ವಾಳ ತಾಲೂಕಿನ ವಿಟ್ಲ ಸಮೀಪದ ಕೇಪು ಉಳ್ಳಾಲ್ತಿ ದೇವಸ್ಥಾನದಲ್ಲೂ ಪ್ರಚಲಿತದಲ್ಲಿದೆ. ಇಳೆ ಹಸುಳೆಗಳನ್ನು ನಡು ರಾತ್ರಿಯಲ್ಲಿ ನೀರಿನಲ್ಲಿ ಮುಳುಗಿಸಿ ದೇವರಿಗೆ ಅರ್ಪಿಸುವ ಪದ್ಧತಿ ಜಾರಿಯಲ್ಲಿದ್ದು, ಸಾವಿರಾರು ಮಕ್ಕಳು ಇದೇ ಸಂದರ್ಭದಲ್ಲಿ ದೇವರಿಗೆ ಅರ್ಪಣೆಯಾಗುತ್ತಾರೆ. ಇಲ್ಲಿನ ಪೌರಾಣಿಕ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ. ಸುಮಾರು 850 ವರ್ಷಗಳ ಹಿಂದೆ ವಿಟ್ಲ ಸೀಮೆಯ ಅರಸರ ಕಾಲದಲ್ಲಿ ಈ ಸ್ಥಳದಲ್ಲಿ ನಿಧಿಯಿದೆ ಎಂಬ ಮಾಹಿತಿ ಪಡೆದ ಆಗಿನ ಅರಸರು ಅದನ್ನು ಅಗೆಯುವುದಕ್ಕೋಸ್ಕರ 40 ಜನ ಆಳುಗಳನ್ನು ಈ ಸ್ಥಳಕ್ಕೆ ಕಳುಹಿಸುತ್ತಾರೆ. ಸ್ಥಳಕ್ಕೆ ಹೋದ ಎಲ್ಲ ಆಳುಗಳು ಆಶ್ಚರ್ಯಕರ ರೀತಿಯಲ್ಲಿ ಅದೃಶ್ಯರಾಗುತ್ತಾರೆ. ಅಳಿಯ ಪ್ರಧಾನವಾದ ಈ ವಂಶಸ್ಥರ ಇಬ್ಬರು ಅಕ್ಕ ತಂಗಿ ರಾಣಿಯರು ಇದೇ ಸ್ಥಳಕ್ಕೆ ಭೇಟಿ ನೀಡಿದಾಗ ಅವರು ಅದೃಶ್ಯರಾಗುತ್ತಾರೆ. ನಂತರದ ದಿನಗಳಲ್ಲಿ ರಾಜ್ಯದಲ್ಲಿ ಸಂಕಷ್ಟ ಕಾಡಿದಾಗ ಈ ಅಕ್ಕ ತಂಗಿಯರು ಪ್ರೇತಾತ್ಮರಾಗಿ ಅಲೆಯುತ್ತಿದ್ದಾರೆಂದು ಕಂಡುಬಂದಾಗ ಅಂದಿನ ಅರಸರು ಈ ಸೋದರಿಯರನ್ನು ಪೂಜಿಸುವುದಕ್ಕೋಸ್ಕರ ಒಂದು ಗುಡಿಯನ್ನು ನಿರ್ಮಿಸುತ್ತಾರೆ. ಇಲ್ಲಿ ನೆಲೆಯಾಗಿರುವ ವನದುರ್ಗೆಯನ್ನು ಇಲ್ಲೇ ಪ್ರತಿಷ್ಠಾಪಿಸಿ ನಿರಂತರ ಪೂಜೆ ಸಲ್ಲಿಸುತ್ತಾ ಬರುತ್ತಿದ್ದಾರೆ. ಉಳ್ಳಾಲ್ತಿಗಳೆಂದು ಕರೆಯುವ ಈ ಸಹೋದರಿಯರಿಗೆ ಮಕ್ಕಳಿರಲಿಲ್ಲ. ಇವರಿಗೆ ಮಕ್ಕಳ ಮೇಲಿನ ಅತೀವ ಪ್ರೀತಿಯಿಂದಾಗಿ ಮಕ್ಕಳ ಭಾಗ್ಯ ಹರಸಿ ಬರುವವರಿಗೆ ಇಲ್ಲಿ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಬೆಳೆದು ಬಂದಿದೆ. ಮಕ್ಕಳ ದೀರ್ಘಾಯುಷ್ಯಕ್ಕಾಗಿ ಇಲ್ಲಿ ಮಕ್ಕಳನ್ನು ಹರಕೆ ಅರ್ಪಿಸುವುದರಿಂದ ಇಷ್ಟಾರ್ಥ ಸಿದ್ಧಿಸುತ್ತದೆ ಎಂಬ ನಂಬಿಕೆಯಿಂದ ಅಂದಿನ ಅರಸರ ಕಟ್ಟಪ್ಪಣೆಯಂತೆ ಇಂದಿಗೂ ಈ ವಿಟ್ಲದ ಸೀಮೆಯ ಎಲ್ಲ ಕುಟುಂಬಗಳೂ ಎಲ್ಲಿದ್ದರೂ ಈ ದಿನದಂದು ಇಲ್ಲಿಗೆ ತಮ್ಮ ಪುಟ್ಟ ಮಕ್ಕಳನ್ನು ತಂದು ದೇವರಿಗೆ ಅರ್ಪಿಸುವ ಪದ್ಧತಿ ಜಾರಿಯಲ್ಲಿದೆ. ಇದು ಕೇಪು ಶ್ರೀ ಉಳ್ಳಾಲ್ತಿ ದೇವಸ್ಥಾನದ ಪೌರಾಣಿಕ ಕಥೆ ಮತ್ತು ಈ ಕಜಂಬು ಉತ್ಸವದ ಸಂಕ್ಷಿಪ್ತ ವಿವರಣೆ. ವಿಡಿಯೋ ಇಷ್ಟವಾಗಿದ್ದರೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಈ ವಿಶೇಷ ಸಂಪ್ರದಾಯದ ಬಗ್ಗೆ ಅವರಿಗೂ ತಿಳಿಸಿರಿ. ಧನ್ಯವಾದಗಳು.